ಸಿನಿಮಾವಾಗ್ತಿದೆ. ಶಿರೂರಿನಲ್ಲಿ ನಡೆದ ಗುಡ್ಡ ಕುಸಿತ. ಕೇರಳದಲ್ಲಿ ಪುಸ್ತಕ ಸಿನಿಮಾವಾಗಿ ಬರಲಿದೆ. ಈ ದುರ್ಘಟನೆ. ಕಾಸರಗೋಡು ಶಾಸಕ ಅಶ್ರಫ್ರಿಂದ ನೈಜ ಘಟನೆಯ ಪುಸ್ತಕ ಪ್ರಕಟ ಆಗಿದೆ. ಕಾಸರಗೋಡಿನ ಶಾಸಕ ಅಶ್ರಫ್ರಿಂದ ಒಂದು ಪುಸ್ತಕವೇ ಪ್ರಕಟ ಆಗಿದೆ. ಕೇರಳದ ಲಾರಿ ಡ್ರೈವರ್ ಅರ್ಜುನ್ ಸಾವಿನ ಘಟನೆಯನ್ನ ಆಧರಿಸಿ ಹೆಣೆದಂತ ಕತೆ ಇದು. ಶಿರೂರು ದುರ್ಘಟನೆಯಲ್ಲಿ ನಡೆದಂತ 72 ದಿನದ ಕಾರ್ಯಾಚರಣೆ ವೇಳೆ ಸ್ಥಳದಲ್ಲೇ ಇದ್ರು ಕಾಸರಗೋಡಿನ ಈ ಶಾಸಕ ಅಶ್ರಫ್ರಿಂದ ನೈಜ ಘಟನೆಯ ಪುಸ್ತಕ ಪ್ರಕಟ ಆಗಿದೆ. ಕೇರಳದಲ್ಲಿ ಪುಸ್ತಕ ಮತ್ತು ಸಿನಿಮಾವಾಗಿ ಬರಲಿದೆ ಈ ದುರ್ಘಟನೆ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಕಳೆದ ವರ್ಷ ಜುಲೈ 16ರಂದು ಭೂಕುಸಿತವಾಗಿ ಸುಮಾರು 11 ಜನರು ಸಾವನ್ನಪ್ಪಿದ್ರು. ಈ 11 ಜನರ ಪೈಕಿ ಕೇರಳದ ಅರ್ಜುನ್ ಕೂಡ ದಾರುಣವಾಗಿ ಸಾವನ್ನಪ್ಪಿರುವಂಥದ್ದು. ಆದರೆ ಈಗ ಕಾಸರಗೋಡು ಹಾಗೂ ಕೇರಳದ ವ್ಯಾಪ್ತಿಯ ಜನರು ಇದೀಗ ಈ ಘಟನೆ ಆಧರಿಸಿ ಒಂದು ಪುಸ್ತಕವನ್ನು ಬರೀತಿದ್ದಾರೆ. ಅದಲ್ಲದೆ ಫಿಲ್ಮ್ ಕೂಡ ಮಾಡ್ತಾ ಇರುವಂಥದ್ದು. ಇದೀಗ ಖುದ್ದಾಗಿ ಆ ನೇತೃತ್ವವನ್ನು ಕಾಸರಗೋಡು ಶಾಸಕರಾದಂಥ ಅಶ್ರಫ್ ವಹಿಸ್ತಿದ್ದಾರೆ. ಅವ್ರ ಜೊತೆ ನೇರವಾಗಿ ಮಾತಾಡುವ. ಸರ್, ಈಗ ಶಿರೂರಿನಲ್ಲಿ ಏನು ಘಟನೆ ನಡೀತು ಆ ಬಗ್ಗೆ ನೀವೊಂದು ಬುಕ್ ಬರೀತಿದ್ದೀರಂತೆ, ಅದಲ್ಲದೆ ಫಿಲ್ಮ್ ಕೂಡ ಮಾಡ್ತಿರುವಂಥದ್ದು. ಏನು ಸರ್ ವಿಷಯ? ನೋಡಿದಿ, 1 ವರ್ಷಗಳ ಹಿಂದೆ ಇದೇ ತಿಂಗಳು ಧಾರಾಕಾರ ಮಳೆಯಡೆಯಲ್ಲಿ ನಾವೆಲ್ಲ ಜೊತೆಯಾಗಿ ಗಂಗಾವಳಿ ಹೊಳೆ ತೀರದಲ್ಲಿದ್ದೆವು. ಆವಾಗ ನಮ್ಮ ಒಂದೇ ಒಂದು ಪ್ರೇಯರ್ ಏನಂತ ಹೇಳಿದರೆ, ಅರ್ಜುನ್ ಅದೇ ರೀತಿಯಲ್ಲಿ ಆ ಪರಿಸರದಿಂದ ಮಿಸ್ ಆದ ಇಬ್ಬರ ಜೀವನ ಸಿಗಬೇಕು ಅಂತೇಳಿ ನಾವು ಹುಡುಕಾಡ್ತಾ ಇದ್ದೇವೆ. ಎಷ್ಟೋ ದಿನಗಳ ಕಾರ್ಯಾಚರಣೆ, ಭಾರತದ ಸೈನಿಕರು ಬಂದರು, ಎಲ್ಲ ಇಲಾಖೆಯವರು ಬಂದರು, ಸೈಂಟಿಸ್ಟ್ ಬಂದರು. ಕೊನೆಗಳಿಗೆಲ್ಲ 1-2 ಸಂದರ್ಭದಲ್ಲಿ ಅರ್ಜುನ್ ಸಿಗಲಿಕ್ಕಿಲ್ಲ ಅಂತೇಳಿ ನಾವೆಲ್ಲ ಬಿಟ್ಟು ಹೋದೆವು. ಅದರಲ್ಲಿ ವಯನಾಡಲ್ಲಿ ದೊಡ್ಡ ದುರಂತ ಬಂತು, 100 ಮಂದಿ ತೀರಿ ಹೋದರು. ಆದರೂ ಕೂಡ ಅರ್ಜುನ್ಗೋಸ್ಕರ ನಾನು 72 ದಿನಗಳ ಕಾಲ ಅಲ್ಲಿದ್ದೆ. ಈಗ 1 ವರ್ಷ ಪೂರ್ತಿಯಾಯಿತು. ನನ್ನ ಕೇರಳ ವಿಧಾನಸಭೆಯಲ್ಲಿ ಅಂತಾರಾಷ್ಟ್ರೀಯ ಪುಸ್ತಕೋತ್ಸವ ನಡೀತಾ ಇದೆ. ದೇಶದ ಎಲ್ಲ ಸಾಹಿತಿಗಳು ಎಲ್ಲ ಬರುವಂಥ ಒಂದು ಪುಸ್ತಕೋತ್ಸವ. ನನ್ನ ಸ್ಪೀಕರ್ ಕೇರಳದ ವಿಧಾನಸಭೆಯವರು ಹೇಳಿದರು, ಈ ಒಂದು ಅರ್ಜುನ್ನ ಶಿರೂರಿನ ಘಟನೆ ನೆನಪುಗಳನ್ನು ಒಂದು ಪುಸ್ತಕವಾಗಿ ಸಮರ್ಪಣೆ ಮಾಡಿದರೆ ಅದೊಂದು ದಾಖಲೆಯಾಗಿ ಇನ್ನೊಂದು ತಲೆಮಾರಿಗೂ ಕೂಡ ಸಿಗ್ಬೋದು ಅಂತ ಹೇಳಿದರು. ಅದಕ್ಕೋಸ್ಕರ ಒಂದು ಪುಸ್ತಕ ರಚನೆಯಲ್ಲಿದ್ದೀನಿ. 75% ಕೆಲಸ ಮುಗಿದಿದೆ. ಮೊನ್ನೆ ಅರ್ಜುನ್ರವರ ಕಲ್ಲಿಕೋಟೆ ಮನೆಗೆ 1 ವರ್ಷವಾದಾಗ ಭೇಟಿ ಕೊಟ್ಟಿದ್ದೆ. ಆವಾಗ ಅದು ಪುಸ್ತಕದ ಬಗ್ಗೆ ಚರ್ಚೆ ಬಂದಾಗ ಈ ಕೇರಳದ ಒಬ್ಬ ಒಳ್ಳೆಯ ನಿರ್ದೇಶಕರು ಅದನ್ನು ಸಿನಿಮಾ ಮಾಡಬೇಕಂತ ಹೊರಟಿದ್ದಾರೆ. ಸಿನಿಮಾದ ಆರಂಭದ ಚರ್ಚೆಗಳು ನಡೀತಾ ಇದೆ. ಇವತ್ತು ಕಾರವಾರಕ್ಕೆ ಬಂದದ್ದು ಯಾಕಂತ ಹೇಳಿದರೆ, ಆವತ್ತು ಕೇರಳದವರಿಗೆ ಯಾರಲ್ಲಾದರೂ ಪ್ರಪ್ರಥಮವಾಗಿ ಕೃತಜ್ಞತೆ ಇರಬೇಕಿದ್ರೆ ಅದು ಸತೀಶ್ ಕೃಷ್ಣ ಶೈಲ್ರವರಲ್ಲಿ, ಅವರನ್ನು ಭೇಟಿ ಮಾಡಲಿಕ್ಕೆ ಬಂದಿದೆ. ಸರ್, ಈಗ ಪುಸ್ತಕದ ಟೈಟಲ್ ಏನಿದೆ ಮತ್ತು ಯಾವುದು ಸ್ಟೋರಿ, ಯಾವ್ಯಾವ ಆ್ಯಂಗಲಲ್ಲಿ ನೀವು ಇದನ್ನು ಮಾಡ್ಕೋತೀರಾ ಮತ್ತು ಎಷ್ಟು ಪೇಜ್ಗಳ ಪುಸ್ತಕ ಬರೀತೀರಾ ಸರ್? ಹಿಂಗೆ ನೋಡಿ, ನಮ್ಮ ದೇಶದಲ್ಲಿ ಈಗಲೂ ಕೂಡ ಅತಿ ಹೆಚ್ಚು ಪುಸ್ತಕಗಳು, ಅದೇ ರೀತಿಯಲ್ಲಿ ಪುಸ್ತಕ ಓದುವವರೊಂದು ಪ್ರಾಂತ್ಯ ಅಂತ ಹೇಳಿದ್ರೆ ಕೇರಳ. ಮಲಯಾಳದಲ್ಲಿ ಈಗ ಪುಸ್ತಕ ತಯಾರಿ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಪುಸ್ತಕ ಟೈಟ್ಲ್ ಅದಿದೆಲ್ಲ ಪುಸ್ತಕ ಹೊರಗಡೆ ಬರುವಾಗ ನಮ್ಮದೊಂದು ಆಸೆ ಇದೆ. ಕೇರಳ ಮುಖ್ಯಮಂತ್ರಿಗಳು, ಕರ್ನಾಟಕದ ಮುಖ್ಯಮಂತ್ರಿಗಳ ಹಸ್ತಗಳಿಂದ ಬಿಡುಗಡೆ ಮಾಡಬೇಕಂತ ಆಸೆ ಇದೆ. ನಡೀಬೋದಾ ಇಲ್ಲ ಅಂತ ಗೊತ್ತಿಲ್ಲ. ಆದರೆ ಒಂದಂತೂ ನೋಡಿ, ನಾನು ಅರ್ಜುನ್ಗೆ ಬಂದಾಗ ನಾನು ಗಡಿ ಒಬ್ಬ ಮುಸ್ಲಿಂ ಶಾಸಕ. ನನ್ನೆಲ್ಲ ಕೇಳಿದರು, ನಿಮಗೂ ಅರ್ಜುನ್ಗೆ ಏನು ಸಂಬಂಧ? ನಾನು ಅರ್ಜುನ್ ಜೀವನ ನೋಡಲಿಲ್ಲ. ಅರ್ಜುನ್ ಮನೆ 300 ಕಿಲೋಮೀಟರ್ ಆಚೆ ಕಲ್ಲಿಕೋಟೆಯಲ್ಲಿ. ನೋಡಿ, ಅಲ್ಲಿ ಒಂದು ಸಾಮರಸ್ಯ ಇದೆ. ನಿಮ್ಮ ಸರ್ಕಾರ ಒಂದು ಜೀವಕ್ಕೋಸ್ಕರ ಕೋಟಿಗಟ್ಟಲೆ ಖರ್ಚು ಮಾಡಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ನೀವು ಮಾಧ್ಯಮ ಮಿತ್ರರು, ಅಲ್ಲಿ ಮಾಡಿದಂಥ ನಿಮ್ಮ ಒಂದು ಸೇವೆ. ಎಲ್ಲಿ ನೋಡಿದರೂ ಮಾಧ್ಯಮದವ್ರನ್ನ ಹೇಳೋದಂತ ದೂರುವುದು, ಅವರನ್ನು ತಪ್ಪಾಗಿ ಹೇಳೋದು. ನಾನು ಈ ಪುಸ್ತಕದಲ್ಲಿ ಜಗತ್ತಿಗೆ ಅತಿ ಹೆಚ್ಚು ತಿಳಿಸಲಿಕ್ಕೆ ಇಚ್ಛೆಪಡೋದೇನಂತ ಹೇಳಿದರೆ, ಅಲ್ಲಿ ಮಾಧ್ಯಮ, ಕೇರಳ ಕರ್ನಾಟಕದ ಮಾಧ್ಯಮ ಮಿತ್ರರ ಒಂದು ಸೇವೆ. ಆ ಸೇವೆ ಇಲ್ಲದಿದ್ದರೆ ಅರ್ಜುನ್ನ ಹೆಣವಾದರೂ ಈಗಲೂ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಈ ಒಂದು ಪುಸ್ತಕ ತಯಾರಿ ಮತ್ತು ತದನಂತರ ಈ ಸಿನಿಮಾದ ಚರ್ಚೆ ನಡೀತಾ ಇದೆ. ಸೊ ಇದು ಕಾಸರಗೋಡು ಶಾಸಕ ಅಶ್ರಫ್ ಅವರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಗಿರೀಶ್ ನಾಗ್ ಜೊತೆ ಭರತರಾಜ್ ಕಲ್ಲಡ್ಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.